ಇದು ವಿಶ್ವದ ಅತಿ ದುಬಾರಿ ಹಸು. ಸಾಮಾನ್ಯ ಹಸುಗಳಿಗೆ ಹೋಲಿಸಿದ್ರೆ ಚಿಕ್ಕ ಗಾತ್ರ, 115ರಿಂದ 200 ಕೆಜಿ ತೂಕ. ಆದ್ರೆ ಈ ಪುಟ್ಟ ಹಸುವಿನ ಹಾಲನ್ನ ಭಾರತದಲ್ಲಿ ಪವಿತ್ರ ಮತ್ತು ಪೌಷ್ಟಿಕವೆಂದು ಪರಿಗಣಿಸಲಾಗುತ್ತದೆ. ಅದೇ ಕಾರಣಕ್ಕೆ ದಕ್ಷಿಣದ ಕೆಲ ಪ್ರಸಿದ್ಧ ದೇವಾಲಯಗಳಲ್ಲಿ ಈ ಹಸುವಿನ ಹಾಲನ್ನ ಕ್ಷೀರಾಭಿಷೇಕಕ್ಕೆ ಬಳಸುತ್ತಾರೆ. ಎಸ್, ಪುಂಗನೂರು ಹಸು ಇದು ವಿಶ್ವದ ಅತ್ಯಂತ ಚಿಕ್ಕ ಹಸು ಎಂಬ ಖ್ಯಾತಿ ಪಡೆದಿದೆ. ವಿಶೇಷವೇನೆಂದ್ರೆ ಈ ಹಸುವನ್ನ ಮನೆಯೊಳಗೂ ಸಾಕಬಹುದು. 2.5 ಅಡಿ ಎತ್ತರವಿರುವ ಇದರ ವಿಶೇಷತೆ ಕೇವಲ ಎತ್ತರ ಕಡಿಮೆ ಎಂಬುದು ಮಾತ್ರವೇ ಅಲ್ಲ, ಇವುಗಳ ಹಾಲಿನಲ್ಲಿ ಹಲವು ಬಗೆಯ ಔಷಧೀಯ ಗುಣಗಳಿವೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಈ ಹಸುವಿನ ಮೂಲವಾಗಿದ್ದು, ನಗರದ ಹೆಸರನ್ನೇ ಹಸುವಿಗೂ ಇಡಲಾಗಿದೆ. ಪ್ರಾಚೀನ ಇತಿಹಾಸ ಹೊಂದಿರುವ ಇವುಗಳ ಬೆಲೆ ಲಕ್ಷಗಟ್ಟಲೆ ರೂಪಾಯಿ. ಚಿಕ್ಕದಾಗಿ ಕಾಣುವ ಹಸು ಕರು ಎನಿಸಿದ್ರೂ ಇದರ ದೇಹ ರಚನೆ ನೋಡಿದ್ರೆ ಪುಂಗನೂರು ಎಂದು ಗೊತ್ತಾಗುತ್ತದೆ. ಇದರ ಹಾಲು ತುಂಬಾ ಗಟ್ಟಿಯಾಗಿರುತ್ತೆ. ಅಲ್ಲದೆ ಇತರ ಹಸುಗಳಿಗಿಂತ ಹೆಚ್ಚು ಬೆಣ್ಣೆಯನ್ನ ಉತ್ಪಾದಿಸಬಹುದು. ಈ ಹಸುವಿನ ಹಾಲು ಅಧಿಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಇತರ ಅಗತ್ಯ ಪೋಷಕಾಂಶಗಳಿವೆ. ವಿಶೇಷವೆಂದ್ರೆ ಸಾಮಾನ್ಯ ಹಸುವಿನ ಹಾಲಿನಲ್ಲಿ 3ರಿಂದ 4% ಕೊಬ್ಬಿನಾಂಶವಿದ್ದರೆ ಪುಂಗನೂರು ತಳಿಯ ಹಾಲಿನಲ್ಲಿ 8% ಕೊಬ್ಬಿನಾಂಶ ಕಂಡುಬರುತ್ತದೆ. ದಿನಕ್ಕೆ ಸರಾಸರಿ 3ರಿಂದ 5 ಲೀಟರ್ ಹಾಲು ಕೊಡುತ್ತದೆ. ಅತಿ ಹೆಚ್ಚು ಉಷ್ಣಾಂಶವಿದ್ದರೂ ಇವು ಸಹಿಸಿಕೊಳ್ಳಬಲ್ಲವು. ಲಕ್ಷಗಟ್ಟಲೆ ಬೆಲೆ ಬಾಳಿದ್ರೂ ದೇಸಿ ತಳಿಯ ಹಸುಗಳಂತೆ ಆರೈಕೆ ಸಾಕು. ಇನ್ನು ಇದರ ತುಪ್ಪವು ಶ್ರೇಷ್ಠವಾಗಿದ್ದು ಲೀಟರ್ಗೆ ಸುಮಾರು 5,000 ರೂಪಾಯಿ ಬೆಲೆ ಬಾಳುತ್ತದೆ. ದೇವರಿಗೆ ಅಭಿಷೇಕ, ಹೋಮಗಳಲ್ಲಿ ಮಹತ್ವವನ್ನ ಹೊಂದಿರುತ್ತದೆ. ಸಣ್ಣ ಮಕ್ಕಳಿಗೆ ಈ ಹಾಲನ್ನ ನೀಡಿದ್ರೆ ದೇಹವು ಹೆಚ್ಚು ಕಾಂತಿಯುತವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಭಾರತದಲ್ಲಿ ಹೊತ್ತಿಗೆ 10 ಲೀಟರ್ ಹಾಲು ಕೊಡುವ ವಿದೇಶಿ ತಳಿ ಹಸುಗಳು ಬಂದ ಮೇಲೆ ದೇಸಿ ಹಸುಗಳ ಸಂಖ್ಯೆ ಕಡಿಮೆಯಾದಂತೆ ಪುಂಗನೂರು ತಳಿಯ ಸಂಖ್ಯೆ ಕೂಡ ಕ್ಷೀಣಿಸಿತ್ತು. ಅಲ್ಲದೆ ಇತರ ದೇಸಿ ತಳಿಗಳಿಗಿಂತ ಪುಂಗನೂರು ದುಬಾರಿ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಪುಂಗನೂರು ಹಸು ಸ್ಥಾನಮಾನದ ಸಂಕೇತವಾಗಿದೆ. ಶ್ರೀಮಂತ ಜಾನುವಾರು ಎಂದು ಜನರು ಇದನ್ನ ಖರೀದಿಸಲು ಪ್ರಾರಂಭಿಸಿದ್ದಾರೆ. ಜೊತೆಗೆ ಈ ಶುದ್ಧ ದೇಸಿ ತಳಿಯ ಮಹತ್ವ ತಿಳಿದಿದೆ. ಈ ಮಧ್ಯೆ ಪುಂಗನೂರು ತಳಿ ಎಂದು ಕ್ರಾಸ್ ಬ್ರೀಡ್ ತಳಿ ಖರೀದಿಸಿ ಮೋಸ ಹೋದವರು ಇದ್ದಾರೆ.